ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ್ಣ ಯಾರನ್ನು. ನಾನೇ ಹೇಳ್ತೀನಿ. ಗುಂಡಿನ ಮತ್ತೆ ಗಮ್ಮತ್ತು, ಅಳತೆ ಮೀರಿದರೆ ಆಪತ್ತು. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ನಟ ದರ್ಶನ್ ನೇಮ್ ಇತ್ತು, ಫೇಮ್ ಇತ್ತು, ಲಕ್ಷಾಂತರ ಅಭಿಮಾನಿಗಳಿದ್ರು, ದುಡ್ಡಿತ್ತು, ಆಸ್ತಿ ಪಾಸ್ತಿ ಇತ್ತು, ಮುದ್ದಾದ ಹೆಂಡತಿ, ಮುದ್ದಾದ ಮಗ, ಇದರ ಜೊತೆಗೆ ಒಬ್ಬಳು ಪ್ರಿಯತಮೆ. ಸುಮಾರು 16 ವರ್ಷದ ಲಿವ್ ಇನ್ ರಿಲೇಷನ್ಶಿಪ್ ಚೆನ್ನಾಗೇ ಹೋಗ್ತಾ ಇತ್ತು. ಉಣ್ಕೊಂಡು ತಿನ್ಕೊಂಡು ಕುಟ್ಕೊಂಡು ಪಾರ್ಟಿ ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದ. ಈ ಮತ್ತಿನ ಗತ್ತೆ ಗಮ್ಮತ್ತು ಅಳತೆ ಮೀರಿದರೆ ಆಪತ್ತು ಅನ್ನೋ ಥರ ಗುಂಡಿನ ಮತ್ತೆ ಗಮ್ಮತ್ತು, ಅಳತೆ ಮೀರಿದರೆ ಆಪತ್ತು. ಈ ಪವಿತ್ರ ಗೌಡ ಪ್ರಿಯತಮೆ ಆಕೆಗೆ ಯಾರೋ ಒಬ್ಬ ಮೆಸೇಜ್ ಮಾಡ್ದ ಅಂಥೇಳಿ ಅವನನ್ನು ಕರ್ಕೊಂಡು ಬಂದು ಶೆಡ್ಡಿಗಾಗಿ ಅವನು ಸತ್ತೋಗಿ ಆ ಕೊಲೆ ಆರೋಪದಲ್ಲಿ ಜೈಲು ಸೇರ್ಕೊಂಡ. ಚಾರ್ಜ್ ಶೀಟ್ ನೋಡ್ತಾ ಇದ್ರೆ ಬಹುಶಃ ಸದ್ಯಕ್ಕೆ ದರ್ಶನ್ ಜೈಲಿಂದ ಹೊರಗೆ ಬರೋ ಸಾಧ್ಯತೆ ಅಂತಿಲ್ಲ. ಹೆಚ್ಚು ಕಮ್ಮಿ ಕನ್ವಿಕ್ಟ್ ಆಗ್ಲೂಬೋದು, 16 ವರ್ಷ ಜೈಲು ಕಳಿಬೋದು. ಆ ಬಗ್ಗೆ ಹೆಚ್ಚು ಕಮ್ಮಿ ಕ್ಲಾರಿಟಿ ಕೂಡ ದರ್ಶನ ಸಿಕ್ಕಿರೋದ್ರಿಂದ ಹೆಂಡತಿಗೆ ಫೋನ್ ಮಾಡಿನೋ, ಜೈಲಿಂದನೇ ಇರುತ್ತಾ ವ್ಯವಸ್ಥೆ ಇರ್ತಾವಪ್ಪ, ಇನ್ನು ಮೊಬೈಲ್ ಇಟ್ಕೊಂಡ ಅಂತ ಹೇಳ್ಬೇಡಿ, ಫೋನ್ಗೇನು ಮಾಡಿ ಗೊಳೋ ಅಂತಿರೋಂಥ ಸುದ್ದಿಗಳು ಕೇಳಿಬಂದಿದೆ. ಹೇಗೆ ಒಬ್ಬ ನಟ ತನ್ನ ಅದ್ಭುತವಾದ ಬದುಕನ್ನು ಯಾವುದೋ ಕಾರಣಕ್ಕೆ ಹೇಗೆ ಮುಗಿಸ್ಕೊಂಡ ಅನ್ನೋದಕ್ಕೆ ಇದನ್ನು ಹೇಳಿದ್ದೀನಿ. ಇನ್ನು ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಚಾರ್ಜ್ ಶೀಟ್ ಪ್ರಕಾರವಾಗಿ ಹೇಳಬೇಕಂದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರ ಸಂಬಂಧ ಶುರುವಾಗಿದ್ದು ಒಂದು ಮೆಸೇಜಿಂದ. ಸ್ಮಿತಾ ಗೌಡ ಅನ್ನೋ ಹೆಸರಲ್ಲಿ ದರ್ಶನ್ಗೆ ಒಂದು ಮೆಸೇಜ್ ಬರುತ್ತೆ, ಹಾಯ್ ಹಲೋ ಊಟ ಆಯ್ತಾ, ಈ ಥರ ಬರುತ್ತೆ. ಯಾವುದೋ ಹುಡುಗಿ ಅಂತ ಹೇಳ್ಬಿಟ್ಟು ಗೊತ್ತಲ್ರಿ ಹುಡುಗರ ಕತೆ, ಅವನು ನಟ ಆದ್ರೇನು ರಾಜಕಾರಣಿ ಆದ್ರೇನು, ರಾಜಕಾರಣಿಗಳದೇ ಕೇಳ್ತಾ ಇಲ್ವ ನಾವು, 60, 70, 80, 90 ಆದರೂ ಕೂಡ ಹೇಗೆ ಓಡ್ತಾ ಇದ್ದಾವೆ ಈ ಕುದುರೆಗಳು ಅಂತ ಅಂದಮೇಲೆ 35, 40 ವರ್ಷದ ಒಬ್ಬ ನಟನಿಗೆ ಒಂದು ಹುಡುಗಿ ಮೆಸೇಜ್ ಮಾಡ್ತಾಳೆ, ಫೋಟೋ ಕಳಿಸ್ತಾಳೆ, DP ಚಂದದ ಫೋಟೋ ಹಾಕೊಂಡು ಮೆಸೇಜ್ ಹಾಕಿದಾಗ ಹಿಂಗೆ ನೋಡಿರ್ತಾರೆ, ವಾಪಸ್ ರಿಪ್ಲೈ ಅಂತ ಕೊಟ್ಟಿರ್ತಾರೆ. ಆ ರಿಪ್ಲೈಯಿಂದ ಸ್ಟಾರ್ಟ್ ಆಗಿದ್ದು ಕೊನೆಗೆ ಆ ಸಂಬಂಧ ಮಿತಿಮೀರಿ ಹೋಗ್ತಾ ಇದೆ ಅಂದಾಗ ವಿಜಯಲಕ್ಷ್ಮಿ ಇದು ಸರಿ ಇಲ್ಲಲ್ಲ, ಹಿಂಗೆಲ್ಲ ಮಾಡಬಾರ್ದಲ್ಲ ನೀನು, ನನ್ನ ಮದುವೆ ಆಗಿಬಿಟ್ಟು ಮಗ ಬೇರೆ ಇದ್ದಾನೆ, ಇದು ಸರಿಯಲ್ಲ ತಪ್ಪಲ್ಲ ಅಂದಿದ್ದಕ್ಕೆ 2011ರಲ್ಲಿ ವಿಜಯಲಕ್ಷ್ಮಿ ಮೇಲೆ ಇದೇ ಕಾರಣಕ್ಕೆ ಹಲ್ಲೆ ಮಾಡಿ ಜೈಲು ಒಂದು 15 ದಿವಸನೋ 20 ದಿವಸನೋ ಜೈಲಿಗೆ ಕೂಡ ದರ್ಶನ್ ಹೋಗಿ ಬರ್ತಾರೆ. ಅಲ್ಲಿಗೆಲ್ಲ ಸರಿ ಹೋಗಬೇಕಾಗಿತ್ತು. ಆದರೆ 2014ರಿಂದ ನನ್ನ ಪತಿ ದರ್ಶನ್ ಪವಿತ್ರ ಗೌಡ ಜೊತೆ ರಿಲೇಷನ್ಶಿಪ್ ಇಟ್ಕೊಂಡ್ರು. ಅದಕ್ಕೆ ಕಾರಣ ಪವಿತ್ರ ಗೌಡ ಜೊತೆ ದರ್ಶನ್ ಕಳೆದಂತಹ ಖಾಸಗಿ ಕ್ಷಣ ಅಂದರೆ ಏನು, ಬೆಡ್ರೂಮ್ ಕ್ಷಣಗಳು ಅಂತಾನೆ. ಆ ಕ್ಷಣಗಳನ್ನು ಪವಿತ್ರ ಗೌಡ ತನ್ನ ಮೊಬೈಲ್ನಲ್ಲೋ ಇನ್ನೊಂದರಲ್ಲೋ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾಳೆ. ಅದನ್ನು ತೋರಿಸ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು. ಒಬ್ಬ ಸೆಲೆಬ್ರಿಟಿ ಆಗಿ, ಒಬ್ಬ ನಟ ಆಗಿ ನೇಮು ಫೇಮ್ ಗಳಿಸ್ಕೊಂಡಂಥ ಒಬ್ಬ ವ್ಯಕ್ತಿ, ಅದರಲ್ಲೂ ರಾಜಕೀಯ ಅಂತ ಬಂದಾಗ ತಾನು ಪ್ರಚಾರಕ್ಕೆ ಹೋದರೆ ಸಾಕು ಆ ಅಭ್ಯರ್ಥಿ ಹೆಚ್ಚು ಕಮ್ಮಿ ಗೆದ್ದೇ ಬಿಡ್ತಾನೆ ಅನ್ನುವಂತಹ ಹವಾ ಇಟ್ಟಿರುವಂತಹ ಒಬ್ಬ ಮಾಸ್ ಫ್ಯಾನ್ ಬೇಸ್ ಇರುವಂತಹ ನಟನಿಗೆ ನಾನು ಈಗಲೇ ಹೇಳ್ಬಿಡ್ತೀನಣ್ಣ, ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ್ಣ ಯಾರನ್ನು. ನಾನೇ ಹೇಳ್ತೀನಿ. ನನಗೆ 2 ಮುಖ ಆಯ್ತಣ್ಣ, ಒಂದು ಈ ಕಡೆ ಒಂದು ಈ ಕಡೆ. ಆತನ ಖಾಸಗಿಯ ದೃಶ್ಯಗಳೇನಾದ್ರೂ ಲೀಕ್ ಆಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಹೆದರಿ ಬಹುಶಃ ಪವಿತ್ರ ಗೌಡಳಿಗೆ ದರ್ಶನ್ ಹೆದರ್ತಿದ್ದ ಅನ್ನೋದಕ್ಕೆ ಯಾವುದೋ ಇನ್ನೊಂದು ಚಾಟ್ ವೈರಲ್ ಆಗಿತ್ತು. ಅದನ್ನು ನಾನು ನೋಡ್ತಾ ಇದ್ದೆ. ವಿಜಯಲಕ್ಷ್ಮಿ ಜೊತೆ ಎಲ್ಲೋ ಟ್ರಿಪ್ ಹೋಗಿದ್ರಂತೆ, ಯಾವುದೋ US ಎಲ್ಲಿಗೋ ಹೋದಾಗ ಸಿಟ್ ಮಾಡ್ಕೊಂಡ್ಲಿ ಅಂತ ಪವಿತ್ರ. ಹಾಗೆ ಸಿಟ್ ಮಾಡ್ಕೊಂಡಿರೋ ಪವಿತ್ರ ಮೆಸೇಜ್ ಮಾಡಿದ್ದೆಲ್ಲ ನೋಡ್ತಾ ಇದ್ದಾಗ ಓಹೋ ಇಲ್ಲ, ಪವಿತ್ರ ಗೌಡ ಸ್ವಲ್ಪ ದರ್ಶನ್ನ ಕಂಟ್ರೋಲಿಗೆ ತಗೊಂಡಿದ್ದಾಳೆ ಅಂತ ಅನಿಸ್ತಿತ್ತು. ಹಾಗಿತ್ತು ಮೆಸೇಜು. ಅದಾದ ಮೇಲೆ ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತೆ ಸಿಕ್ಕಿದ್ದು, ಕಾಂಪ್ರಮೈಸ್ ಆಗಿದ್ದು ಶೆಡ್ನಲ್ಲಿ ಅಂತ ಹೇಳ್ಬಿಟ್ಟು ಚಾರ್ಜ್ ಶೀಟನ್ನು ಉಲ್ಲೇಖಿಸಿ ಟಿವಿಗಳು ಮಾಡ್ತಿರುವಂಥ ರಿಪೋರ್ಟನ್ನು ನೋಡಿ ನನಗೆ ಅನಿಸಿರೋ ಸ್ನೇಹಿತರೆ. ಹಾಗೆ ಪವಿತ್ರ ಗೌಡ ಖಾಸಗಿ ಕ್ಷಣಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ತೋರಿಸಿ ನೀನು ನನ್ನ ಜೊತೆ ಇರಬೇಕು, ಮದುವೆ ಆಗ್ತೇ ಬಿಡ್ತೇ ಗೊತ್ತಿಲ್ಲ, ನನ್ನ ಜೊತೆ ಸಂಬಂಧ ಇಟ್ಕೋಬೇಕು ಅಂಥೇಳಿ ಲೀವ್ ಇನ್ ರಿಲೇಷನ್ಶಿಪ್ಪಿಗೆ ದಾರಿ ಮಾಡಿಕೊಂಡ್ಲು. ಆ ಮೂಲಕ ಕೋಟ್ಯಾಂತರ ಹಣವನ್ನು ಗಳಿಸಿದ್ಲು, ಐಷಾರಾಮಿಯಾಗಿ ಬದುಕಿದ್ಲು. ಕೋಟ್ಯಾಂತರ ಬೆಲೆ ಬಾಳುವ ಬಂಗಲೆಯನ್ನು ದರ್ಶನ್ನಿಂದ
ಕೊಡಿಸಿಕೊಂಡಳು. ಕಾರು ಗೀರು ಎಲ್ಲದೂ ಬಂತು. ತನ್ನ ಐಷಾರಾಮಿ ಬದುಕಿಗೋಸ್ಕರ ದರ್ಶನ ಕಂಟ್ರೋಲಿಗೆ ತಗೊಂಡ್ಲು ಅಂತ ವಿಜಯಲಕ್ಷ್ಮಿ ಅವರು ಈ ಥರದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಾನು ವರದಿಯನ್ನು ನೋಡಿದೆ. ಈ ವಿಚಾರದಲ್ಲಿ ಹನಿ ಟ್ರ್ಯಾಪ್ ಮಾಡಿ ದರ್ಶನ್ನ ಕೆಡ್ಡಕ್ಕೆ ಕೆಡವಿಕೊಂಡಳು ಅನ್ನೋದನ್ನು ನಾನು ಹೆಚ್ಚು ಕನ್ವಿನ್ಸ್ ಆಗೋದಕ್ಕೆ ಹೋಗಲ್ಲ. ಯಾಕಂದರೆ ಇವರಿಗೆಲ್ಲ ತೆವಲಿದ್ದಕ್ಕೆ ತಾನೇ ಇವೆಲ್ಲ ಆಗೋದು. ಏನೂ ಆಗದೆ ಆಕೆನೇ ದರ್ಶನ ಎಳ್ಕೊ ಬಂದ್ಲು, ಆಕೆನೇ ಬೆಡ್ರೂಮ್ನಲ್ಲಿ ದರ್ಶನ್ ಏನೂ ಇಲ್ಲ, ದರ್ಶನ್ ಒಬ್ಬ ಅಮಾಯಕ, ಏನೂ ಮಾಡೇ ಇಲ್ಲ, ಎಲ್ಲ ಅವಳದೆ ಅಂತ ಏನಾದರೂ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಬೇರೆ ಏನಿಲ್ಲ. ಇವ್ರಿಗೂ ಇದು ಬೇಕಿತ್ತು, ಅವ್ರಿಗೂ ಬೇಕಿತ್ತು. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಎರಡು ಕೈ ತಟ್ಟಿದ್ರೇ ಚಪ್ಪಾಳೆ. ಹನಿ ಟ್ರ್ಯಾಪ್ ಮಾಡಿದ್ಲೋ, ಬಹುಶಃ ನಾಳೆ ದರ್ಶನ್ ಕೈ ಕೊಡ್ಬೋದೇನೋ, ನಾಳೆ ಕೈ ಕೊಟ್ಟು ಹೋದರೆ ನಮ್ಮ ಗತಿ ಏನು ಅನ್ನೋ ಕಾರಣಕ್ಕೆ ರೆಕಾರ್ಡ್ ಮಾಡ್ಕೊಂಡ್ಲು, ಏನೋ ಮಾಡ್ಕೊಂಡಿರ್ಬೋದು. ಹಾಗಂತ ಬ್ಲ್ಯಾಕ್ ಮೇಲಿಗೆ ಒಳಗಾಗಿ ದರ್ಶನ್ನ ಕೆಡ್ಡಕ್ಕೆ ಕೆಳವುಕೊಂಡ್ಲು ಅನ್ನೋದನ್ನು 100ಕ್ಕೆ 100 ಒಪ್ಪೋದು ಸ್ವಲ್ಪ ಕಷ್ಟನೇ. ಎಲ್ಲ ಮೋಹದ ಕತೆ. ಇದೇ ಪವಿತ್ರ ಗೌಡ ಒಬ್ಬ ಗಂಡನನ್ನು ಬಿಟ್ಟು ಬಂದವಳು. ಆತನಿಗೆ ಹುಟ್ಟಿದ ಒಬ್ಬಳು ಮಗಳಿದ್ಲು. ಆತನನ್ನು ಬಿಟ್ಟು ಬಂದ ಮೇಲೆ ದರ್ಶನ್ ಸಹವಾಸಕ್ಕೆ ಬಿದ್ದಳು, ಅಥವಾ ದರ್ಶನ್ ಈಕೆ ಸಹವಾಸಕ್ಕೆ ಬಿದ್ದ. ಈ ಸಹವಾಸ ಲಿವ್ ಇನ್ ರಿಲೇಷನ್ಶಿಪ್ ಅಂತ ಮುಂದುವರಿಯಿತು. ಅದ್ಭುತವಾದ ಬದುಕನ್ನು ಪಡ್ಕೊಂಡ್ಳು. ಐಷಾರಾಮಿ ಬದುಕು ಸಿಕ್ತು. ಒಬ್ಬ ಸೆಲೆಬ್ರಿಟಿ ರೀ, ಇಡೀ ಕರ್ನಾಟಕದಲ್ಲಿ ಒಳ್ಳೆ ಹೆಸರುವಾಸಿಯಾಗಿರೋ ಸೆಲೆಬ್ರಿಟಿ. ದುಡ್ಡು ಇತ್ತು, ಹೆಸರು ಬಂತು, ಎಲ್ಲದೂ ಬಂತು. ಮಧ್ಯದಲ್ಲಿ ದರ್ಶನ್ ಹೆಂಡತಿ ಜೊತೆ ಸ್ವಲ್ಪ ಕಿರಿಕು ಗಲಾಟೆ ಎಲ್ಲ ಮಾಡ್ಕೊಳ್ಳೋದು ಬಿಟ್ಟರೆ ಬದುಕು ಚೆನ್ನಾಗಿತ್ತಲ್ಲ. ಅವನು ಯಾವನೋ ಮೂರ್ಖ ತಿಂಗಳ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳದಂತೆ. ಹಾಗೆ ಪ್ರತಿದಿನದ ಖರ್ಚೆ ಒಂದು 25-30 ಸಾವಿರ ಇತ್ತು. ಆ ಥರದ ಬದುಕನ್ನು ಬದುಕುತ್ತಿದ್ದವಳು ಯಾರೋ ಒಬ್ಬ ಮೆಸೇಜ್ ಮಾಡ್ದ, ಯಾರೋ ಒಬ್ಬ ಕೆಣಕ್ದ, ಯಾರೋ ಒಬ್ಬ ಕೆಡ್ದಾಗ ಮಾತಾಡ್ದ ಅನ್ನೋ ಕಾರಣಕ್ಕೆ ಸಿಟ್ಟು ಮಾಡ್ಕೊಳ್ಳೋದಿದೆಯಲ್ಲ, ಅದರ ಪರಿಣಾಮ ಏನಾಯಿತು? ಒಳ್ಳೆಯ ಬದುಕನ್ನು ಬದುಕುತ್ತಿದ್ದ, ಬಯಸದೆ ಬಂದ ಭಾಗ್ಯ, ಅದು ಯಾವ ರೂಪದಲ್ಲಾದರೂ ಬರಲಿ, ಯಾವ ಸ್ವರೂಪದಲ್ಲಾದರೂ ಬರಲಿ, ಖಾಸಗಿ ಕ್ಷಣವೋ ಪಬ್ಲಿಕ್ ಕ್ಷಣವೋ, ಆ ಕ್ಷಣ ಈ ಕ್ಷಣ ಏನು ಇಲ್ಲ. ಇಲ್ಲಿ ಒಳ್ಳೆ ಬದುಕು ಸಿಕ್ಕಿತ್ತು, ಐಷಾರಾಮಿ ಬದುಕು ಸಿಕ್ತು, ಮಗಳನ್ನ ಒಳ್ಳೆ ದಡ ಸೇರಿಸುವಂಥ ಎಲ್ಲ ಅವಕಾಶ ಇತ್ತು. ಅವನು ಯಾವನೋ ಮಾಡ್ದ ಮೆಸೇಜ್ ಅನ್ನೋ ಕಾರಣಕ್ಕೆ ಸಿಟ್ಟು ಮಾಡ್ಕೊಂಡು ಆಲ್ರೆಡಿ ತನ್ನ ಸಂಬಂಧ ಇಟ್ಕೊಂಡಿರೋ ಸೆಲೆಬ್ರಿಟಿ ಇಂಥ ವಿಚಾರದಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋದರೆ ಎಲ್ಲರ ಬದುಕು ನಾಶ ಆಗುತ್ತೆ ಅನ್ನೋದು ಅರಿವಿಲ್ಲದೆ ಮತಿಗೇಡಿಯಂತೆ ವರ್ತಿಸಿದ ಪರಿಣಾಮ ಆಕೆ ಕೂಡ ಇವತ್ತು ಒಂದು ಕೊಲೆ ಕೇಸಿನಲ್ಲಿ ಜೈಲ್ ಪಾಲಾಗಿದ್ದಾಳೆ. ಯಾರ ಜೊತೆ? ಪ್ರಿಯತಮ ದರ್ಶನ್ ಜೊತೆ. ದರ್ಶನ್ ಪರಿಸ್ಥಿತಿನೂ ಚಿಂತಾಜನಕ. ಪವಿತ್ರ ಗೌಡಳು ತನ್ನ ಅದ್ಭುತವಾದ ಬದುಕನ್ನು ಮುಗಿಸಿಕೊಂಡು ಜೈಲು ಪಾಲಾದಳು. ಇನ್ನು ರೇಣುಕಾ ಸ್ವಾಮಿ ಯಾಕೆ ಬೇಕಿತ್ರಿ? ರೇಣುಕಾ ಸ್ವಾಮಿ ಹೆಣ್ತೀನಿ ನೋಡಿ, ಮುದ್ದಾಗೆ ಇದ್ದಾಳೆ. ಇನ್ನೇನು ಚಟ ಇವಕ್ಕೆ? 5 ತಿಂಗಳ ಗರ್ಭಿಣಿ, 5 ತಿಂಗಳ ಗರ್ಭಿಣಿ, ತನ್ನ ಪತ್ನಿನ 5 ತಿಂಗಳ ಗರ್ಭಿಣಿಯನ್ನು ಮಾಡಿದಂಥ ಒಬ್ಬ ಗಂಡಸು ರೇಣುಕಾ ಸ್ವಾಮಿಗೆ ಎಲ್ಲ ಅಪೋಲೋ ಫಾರ್ಮಸಿಲಿ ಎಲ್ಲ ಕೆಲಸ ಮಾಡ್ಕೊಂಡಿದ್ದ. ಅದ್ಭುತವಾದ ಬದುಕಿತ್ತು, ಸಾಗಿತ್ತಲ್ಲ. ಏನೋ 1,000-20,000 ದುಡಿತಿದ್ದಂತೆ. ಹಳ್ಳಿ ಬದಿಯಲ್ಲಿ ಸಾಕಪ್ಪ ಅಷ್ಟು ಜೀವನ ಮಾಡೋಕ್ಕೆ. ಚಿತ್ರದುರ್ಗ ಆ ಕಡೆ ಈ ಕಡೆ, ಸಿಟಿಯಲ್ಲಿ ಸ್ವಲ್ಪ ಟಫ್ ಆಗುತ್ತೆ ಇಲ್ಲಿ ಬಾಡಿಗೆ ಕಡ್ಕೊಂಡಿರೋಕ್ಕೆ. ಅಲ್ಲಿ ಸ್ವಂತ ಊರಲ್ಲೇ ಇದ್ದ. ಹೆಂಡತಿ ಗರ್ಭಿಣಿ ಆಗಿದ್ಲು. ಇನ್ನೇನು 3-4 ತಿಂಗಳಲ್ಲಿ ಆ ಮಗು ಹೊರಗೆ ಬರ್ತಾ ಇತ್ತು. ಒಬ್ಬ ಒಳ್ಳೆ ಸಾರ್ಥಕ ತಂದೆ ಅಂತ ಅನಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ನೋಡೋಕೆ ಚೆನ್ನಾಗಿದ್ಲು ಅನ್ನೋ ಕಾರಣಕ್ಕೆ ಕೆಡ್ದ ಮೆಸೇಜ್ ಮಾಡೋದು, ತನ್ನ ಮರ್ಮಾಂಗದ ಫೋಟೋ ಕಳಿಸೋದು, ವಿಕೃತಿ ಅದು ಫೇಕ್ ಐಡಿ ಮೂಲಕ ಮಾಡೋದು. ಗೊತ್ತಾಗಲ್ಲ ಅನ್ನುವಷ್ಟು ಅಮಾಯಕತೆ. ಆ ಫೇಕ್ ಐಡಿಯಲ್ಲಿ ಬಂದಂಥ ಮೆಸೇಜ್ಗೆ ಇವ್ರು ರಿಯಾಕ್ಟ್ ಮಾಡಿದ್ದಕ್ಕೆ ಇವ್ರ ಬದುಕು ಹಿಂಗೆ ಹಾಳಾಯಿತು. ಫೇಕ್ ಐಡಿ ಮೂಲಕ ಮೆಸೇಜನ್ನು ಮಾಡಿ ಕಡೆಗೆ ಆ ಕಡೆಯಿಂದ ಪವಿತ್ರ ಗೌಡಳೇ ಮೆಸೇಜ್ ಮಾಡಿದಳು ಅಂತ ಅಂದ್ಕೊಂಡು, ಮಾಡಿದ ಪವನ್ ಅಂತ ಎಲ್ಲಿ ಪವಿತ್ರ ಗೌಡ ಮನೇಲಿ ಕೆಲಸಕ್ಕಿದ್ದ, ಅವನು ಮೆಸೇಜ್ ಮಾಡ್ತಾನೆ. ಯಾಕಂದರೆ ಇವ್ರು ಹಿಡಿಬೇಕಿತ್ತು, ಅವ್ರಿಗೆ ಇಗ್ನೋರ್ ಮಾಡ್ಬೋದಿತ್ತು, ಡಿಲೀಟ್ ಮಾಡ್ಬೋದಿತ್ತು, ಬ್ಲ್ಯಾಕ್ ಮಾಡ್ಬೋದಿತ್ತು. ಬ್ಲ್ಯಾಕ್ ಮಾಡಿದ್ರೆ ಮುದೇ ಹೋಯ್ತು, ಯಾರ ಬದುಕು ಏನೂ ಆಗ್ತಿರ್ಲಿಲ್ಲ. ರೇಣುಕಾ ಸ್ವಾಮಿನೂ ಬದುಕ್ತಿದ್ದ, ದರ್ಶನ ಉಳ್ಕೊಳ್ತಿದ್ದ, ಪವಿತ್ರ ಗೌಡ ಕೂಡ ಉಳ್ಕೊತಿದ್ಲು. ಸೀರಿಯಸ್ ಆಗಿ ತಗೋತಾರೆ. ಅದನ್ನೇ ಹೇಳೋದು, ಬುದ್ಧಿ ಇಲ್ಲದ ಜನ ಇವು ಅಂತೇಳಿ. ಯಾರೋ ಮಾಡೋದು ತಪ್ಪಿಗೆ ಯಾರ್ಯಾರೋ ಬಲಿ ಆಗ್ತಾರೆ ಅಂತ ಇವ್ರು ಸೀರಿಯಸ್ ಆಗಿ ತಗೊಂಡ್ರು. ಹಾಗೆ ಟ್ರಾಫಿಕ್ ಬಿದ್ದ ರೇಣುಕಾ ಸ್ವಾಮಿ. ಗೌತಮ್ ಅನ್ನೋ ಹೆಸರು ಹೋಗ್ಬಿಟ್ಟು ನಾನು ರೇಣುಕಾ ಸ್ವಾಮಿ ಅಂದ, ನಂಬರ್ ಕೊಟ್ಟ, ಕರ್ಸ್ಕೊಂಡ್ರು, ಶೆಡ್ಡಲ್ಲಿ ಕೆಡ ಹೋದ್ರು, ಮುಗಿಸೇಬಿಟ್ರು. ಮುಗಿಸ್ತೋರಿಬ್ರು ಜೈಲ್ ಪಾಲಾದ್ರು. ಮುಗಿಸ್ತೋರಿಬ್ಬರ ಬದುಕು ಕೂಡ ಅದ್ಭುತವಾಗಿತ್ತು. ಅವ್ರು ಅದ್ಭುತವಾದ ಬದುಕನ್ನು ಮುಗಿಸಿ ಜೈಲ್ ಪಾಲಾದ್ರು. ಇವನು ಕೂಡ ಒಂದು ಸಾಧಾರಣವಾಗಿ ಒಂದು ಮರ್ಯಾದೆ ಜೀವನ ನಡೆಸ್ತಿದ್ದ. ಇವನು ಸತ್ಯ ಹೋದ. ಆ ಹೆಂಡತಿ ವಿಧವೆ ಆದ್ಲು. ಆ ಹೆಂಡತಿ ಪರಿಸ್ಥಿತಿ ಏನು? ಆ ಮಗು ಇನ್ನು ಬರ್ತಾ ಇದೆ, ಅದಕ್ಕೆ ಅಪ್ಪ ಅಂತ ಯಾರು ಹೇಳಬೇಕು? ಆ ಮುತ್ತಿನ ಸವಾಸಕ್ಕೆ ಬಿದ್ದು ಬದುಕನ್ನು ಹಾಳು ಮಾಡಿಕೊಂಡ 3 ಮುತ್ತುಗಳ ಕಥೆ ಇದು. ನಮಸ್ಕಾರ.